ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಶಂಕರರ ಪರಮ ಭಕ್ತರೂ ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವತ್ಪಾದ ಶಂಕರಾಚಾರ್ಯರವರು ವೇದಾಂತ ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ ಅತ್ಯಂತ ಪ್ರೌಢವೂ ಸುಂದರವೂ ಗಂಭೀರವೂ ಗಭೀರವೂ ಪ್ರಸನ್ನವೂ ಆಗಿರುವಂಥ ಭಾಷ್ಯಗಳನ್ನು ಬರೆದು ವೇದಾಂತ ಭಾಷ್ಯಕಾರರು ಎಂದೇ ಜಗದ್ವಿಖ್ಯಾತರಾಗಿದ್ದಾರೆ. ಇಂಥ ಭಗವತ್ಪಾದ ಶಂಕರಾಚಾರ್ಯರವರು ಕೇವಲ ಭಾಷ್ಯ ರಚನೆಯಿಂದ ಸಂತೃಪ್ತರಾಗದೆ, ಅಷ್ಟರಿಂದ ಸಂತುಷ್ಟರಾಗದೆ ನೂರಾರು ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ಭಕ್ತಿ ಪ್ರಧಾನವಾದ ವೇದಾಂತ ಗ್ರಂಥಗಳು ಮತ್ತು ಸ್ತೋತ್ರಗಳನ್ನು ಬೇಕಾದಷ್ಟು ಬರೆದಿದ್ದಾರೆ. ಒಂದು ಶಂಕರಾಚಾರ್ಯರಿಂದ ರಚಿತವಾಗಿರುವ ಪ್ರಸಿದ್ಧವಾದ ಜನಪ್ರಿಯವಾದ ಪ್ರಕರಣ ಗ್ರಂಥ ಭಜ ಗೋವಿಂದಂ. ಅದನ್ನು ಕೇಳದೇ ಇರುವಂಥ ಸಾಧಕರೇ ಇಲ್ಲ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕುರೀಕರಣೆ ಪ್ರಾರಂಭ ಮಾಡಿಕೊಂಡು ಸುಮಾರು ಒಂದು 32 ಶ್ಲೋಕ ಬರೆದಿದ್ದಾರೆ. ತುಂಬ ಚೆನ್ನಾಗಿ. ಅದರಲ್ಲಿ ಜಿಜ್ಞಾಸು ಜನಗಳಿಗೆ, ಅಧ್ಯಾತ್ಮ ಸಾಧಕರಿಗೆ ಭಗವತ್ಪಾದ ಶಂಕರರು ವೇದಾಂತ ಸದ್ಗುರುಗಳಾಗಿ, ವೇದಾಂತ ಆಚಾರ್ಯರಾಗಿ ಕೆಲವು ಕಿವಿಮಾತುಗಳನ್ನು ಹೇಳಿದ್ದಾರೆ. ಈ ದಿವಸ ನಾನು ಆ ಭಜಗೋವಿಂದದಿಂದ ಒಂದು ಶ್ಲೋಕವನ್ನು ಆರಿಸಿಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ. ಎಷ್ಟು ಚೆನ್ನಾಗಿದೆ. ಎಲೆಯ ಮನುಷ್ಯನೇ, ನೀನು ಗರ್ವ ಪಡಬೇಡ, ಜಂಬ ಪಡಬೇಡ. ನಿನ್ನ ಹಣ, ಅಧಿಕಾರ, ಯೌವನ, ಸೌಂದರ್ಯದಿಂದ ಮೆರೆಯಬೇಡ ಎನ್ನುವಂಥ ಒಂದು ದಿವ್ಯ ಸಂದೇಶವನ್ನು ಮಾನವ ಕುಲಕೋಟಿಗೆ ಕೊಟ್ಟಿದ್ದಾರೆ ಭಗವತ್ಪಾದ ಶಂಕರರು. ಮಾ ಕುರು ಧನ ಜನ ಯೌವನ ಗರ್ವಂ, ಮಾ ಕುರು ಧನ ಜನ ಯೌವನ ಗರ್ವಂ, ಹರತಿ ನಿಮೇಷಾತ್ ಕಾಲ ಸರ್ವಂ, ಹರತಿ ನಿಮೇಷಾತ್ ಕಾಲ ಸರ್ವಂ, ಮಾಯಾಮಯಮಿದಮಖಿಲಂ ಹಿತ್ವಾ ಮಾಯಾಮಯಮಿದಮಖಿಲಂ ಹಿತ್ವಾ
ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ರಕ್ಷ್ಯತಿ ಡುಕುರೈಕರಣೆ. ಎಷ್ಟು ಸರಳ ಸುಂದರ ಭಾಷೆಯಲ್ಲಿ ಅತ್ಯಂತ ಪ್ರೇಮದಿಂದ ಮಾನವರಿಗೆ ಒಂದು ದಿವ್ಯ ಸಂದೇಶವನ್ನು ಕೊಡ್ತಾ ಇದ್ದೆ. ಮಾಕುರು ಮಾಡಬೇಡ, ಮಾಡಿಕೊಳ್ಳಬೇಡಪ್ಪ. ಏನನ್ನ? ಧನ ಜನ ಯೌವನ ಗರ್ವಂ. ನನ್ನ ಹತ್ರ ಕೋಟಿ ಐಶ್ವರ್ಯವಿದೆ, 10 ಕೋಟಿ ಐಶ್ವರ್ಯವಿದೆ, 50 ಕೋಟಿ ಸಂಪತ್ತಿದೆ ಎಂದು ನಿನ್ನ ಸಂಪತ್ತಿನಿಂದ ನೀನು ಗರ್ವಪಡಬೇಡ. ಜನ, ನಾನೊಬ್ಬ ದೊಡ್ಡ ಅಧಿಕಾರಿಯಾಗಿದ್ದೇನೆ, ನನಗೆ ನನ್ನ ಪರವಾಗಿ 1,000 ಜನ ಇದ್ದಾರೆ, ಏನೇ ತಪ್ಪು ಮಾಡಿದರೂ ಕೂಡ ನನಗೆ ಪರವಾಗಿಲ್ಲ ಅಂದ್ಕೊಂಡ್ಬಿಡಬೇಡ. ಯಾಕೆ? ಎಲ್ಲವೂ ಅನಿತ್ಯ. ಯೌವನ, ನನಗಿನ್ನೂ 30 ವರ್ಷ ವಯಸ್ಸು, ಆ ಹುಡುಗಿ ಬೇಡ, ಈ ಹುಡುಗಿ ಬೇಡ ಅಂತ ಜಂಬ ಹೊಡಿತಾ ಇರ್ತಾನೆ. ಜಂಬ ಪಡಬೇಡ. ಮಾಕುರು ಧನಗರ್ವಂ ಜನಗರ್ವಂ ಯೌವನ ಗರ್ವಂ ಅಧಿಕಾರ ಗರ್ವಂ. ಗರ್ವವನ್ನು ಮಾಡ್ಕೋಬೇಡ. ಯಾಕೆ? ಹರತಿ ನಿಮೇಷಾತ್ ಕಾಲ ಸರ್ವಂ. ಕಾಲಚಕ್ರ, ಕಾಲದೇವತೆ, ಮೃತ್ಯುದೇವತೆ ಎಲ್ಲವನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ಹರತಿ ನಾಶ ಮಾಡಿಬಿಡ್ತಾನೆ, ತಗೊಂಡು ಹೋಗ್ಬಿಡ್ತಾನೆ. ಆರೋಗ್ಯವಾಗಿರ್ತಾನೆ, ಏನಾಯ್ತು ಗೊತ್ತಿಲ್ಲ, ಹಾರ್ಟ್ ಫೇಲ್ಯೂರ್ ಆಯಿತು ಅಂದ್ಬಿಡ್ತಾರೆ. ಬೇಕಾದ ಸಂಪತ್ತಿರುತ್ತೆ. ಹೋದ ವರ್ಷ ನಮ್ಮ ಹತ್ರ ಇಷ್ಟು ಸಂಪತ್ತಿತ್ತು, ಇವತ್ತು ಕಡು ಬಡವರಾಗಿದ್ದೇವೆ ಅಂತಾರೆ. ಇವತ್ತು ಕಡು ಬಡವ, ಈಶ್ವರಾನುಗ್ರಹದಿಂದ ಇನ್ನೊಂದು ವರ್ಷಕ್ಕೆ ದೊಡ್ಡ ಶ್ರೀಮಂತರಾಗಿಬಿಡ್ತಾನೆ. ಹಣಕ್ಕೆ ಹೆಸರು ಚಂಚಲ ಲಕ್ಷ್ಮೀ. ಚಂಚಲವಾಗಿರುವ ಲಕ್ಷ್ಮೀ ಸ್ವರೂಪಳಾದ ಹಣವನ್ನು ನಂಬಿಕೊಂಡು ಗರ್ವ ಪಡಬೇಡ, ಅನ್ಯಾಯವನ್ನು ಮಾಡಬೇಡ, ಅಪಚಾರವನ್ನು ಮಾಡಬೇಡ, ಅತ್ಯಾಚಾರವನ್ನು ಮಾಡಬೇಡ, ಯಾವ ತರಹದ ಹಿಂಸೆಯನ್ನು ಮಾಡಬೇಡ. ಯಾಕೆ? ಧನಮದದಿಂದ ಮನುಷ್ಯ ಏನು ಬೇಕಾದರೂ ತಪ್ಪು ಮಾಡಿಬಿಡ್ತಾನೆ. ಮಾಡಬೇಡ, ಎಲ್ಲವೂ ಅನಿತ್ಯವಾದದ್ದು. ಹರತಿ ನಿಮೇಷಾತ್ ಕಾಲ ಸರ್ವಂ. ತುಂಬ ಸುಂದರ ಮೂರ್ತಿಯಾಗಿರ್ತಾನೆ. 28 ವರ್ಷ, 10 ಹೆಣ್ಣು ಬರುತ್ತೆ. ಆ ಹೆಣ್ಣು ಬೇಡ, ಈ ಹೆಣ್ಣು ಬೇಡ, ಆ ಹುಡುಗಿ ಮುಖ ಚೆನ್ನಾಗಿಲ್ಲ, ಮೂಗುದ್ದಕ್ಕಿದೆ, ಕಪ್ಪಗಿದ್ದಾಳೆ, ಕೆಂಪಗಿದ್ದಾಳೆ ಅಂತ ತಿರಸ್ಕಾರ ಮಾಡ್ತಾ ಬಂದ. ಅವನಿಗೆ 40 ವರ್ಷ ವಯಸ್ಸು ಹೋಯಿತು. ಯಾರೂ ಮದುವೆ ಮಾಡ್ಕೋತಾ ಇಲ್ಲ. ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದ. ಯೌವನ ಕಮ್ಮಿ ಆಗ್ತಾ ಬಂತು, 45 ಆಯಿತು, 50 ವರ್ಷ ಆಯಿತು. ಯಾರು ಹೆಣ್ಣು ಕೊಡ್ತಾರೆ? ಆ ಯೌವನದ ಮದ ಎಲ್ಲಿದೆ ಇವಾಗ? ಆದ್ದರಿಂದ ದಯವಿಟ್ಟು ನೀನು ಯಾವ ಮದವನ್ನು ಮಾಡಿಕೊಳ್ಳಬೇಡ. ವೇದಾಂತದ ಒಂದು ಸಂದೇಶ, ಮಾಯಾಮಯಮಿದಮಖಿಲಂ ಹಿತ್ವಾ. ಇದೆಲ್ಲವೂ ಕೂಡ ಮಾಯಾ ಮಾತ್ರವಾಗಿದೆ. ಮಾಯಾ ಬಜಾರ್. ಯಾವುದೂ ಸತ್ಯವಲ್ಲ, ಯಾವುದೂ ಪರಮಾರ್ಥವಲ್ಲ, ಯಾವುದೂ ನಿಜವಲ್ಲ. ಹಣ ಬರುತ್ತೆ ಹೋಗುತ್ತೆ, ಜನಗಳು ಬರ್ತಾರೆ ಹೋಗ್ತಾರೆ, ಯೌವನ ಇತ್ತು ಹೊರಟೋಯ್ತು. ನಮ್ಮ ಜೀವನವನ್ನು ನಾವೇ ಪರೀಕ್ಷೆ ಮಾಡಿಕೊಂಡಾಗ ನಿಮ್ಗೆ ಎಷ್ಟು ವಯಸ್ಸು? ಇವಾಗ 65 ಆಯಿತು. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆಯಾಗಿ ನಮಗೆ 30 ವರ್ಷ ಆಯಿತು. 35ನೇ ವಯಸ್ಸಿನ ಮದುವೆ ಆಯಿತು. ಇವಾಗ 30 ವರ್ಷ ಕಳೆದೋಯ್ತು. ನಿಮಗೆ ಎಷ್ಟು ವಯಸ್ಸು? 80 ವಯಸ್ಸು. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ನಮ್ಮ ಮದುವೆಯಾಗಿ 50 ವರ್ಷ ಕಳೆದೋಯ್ತು. ಆ ಯೌವನವೆಲ್ಲಿ? ಈ ಮುದಿತನವೆಲ್ಲಿ? ಮುದಿತನ ಎನ್ನುವಂಥದ್ದು ಯಾರನ್ನೂ ಬಿಡದ, ಯಾರಿಗೂ ಬೇಡವಾಗಿರುವಂಥ ದೊಡ್ಡ ಶತ್ರು. ಆದ್ದರಿಂದ ಇಂಥ ಯಾವುದಕ್ಕೂ ಗರ್ವಪಡಬೇಡ. ಇದೆಲ್ಲವನ್ನು ಮಾಯಾಮಯಮಿದಮಖಿಲಂ ಹಿತ್ವಾ. ಇದೆಲ್ಲವೂ ಮಾಯಾ ಮಾತ್ರವಾಗಿದೆ. ಗೌಡಪಾದಾಚಾರ್ಯರ ಸಂದೇಶ, ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಎಂದಿದ್ದಾರೆ.
ಈ ಪ್ರಪಂಚವೆಲ್ಲವೂ ಕೂಡ ಕೇವಲ ಮಾಯಾ. ಯಾ ಮಾ ಸಾಮಾಯ, ಜೊಳ್ಳು. ಇದರಲ್ಲಿ ಸುಖವಿಲ್ಲ, ನೆಮ್ಮದಿ ಇಲ್ಲ. ಬದುಕಬೇಕು, ಊಟ ಮಾಡಬೇಕು, ಬದುಕಬೇಕು, ಬಟ್ಟೆ ಹಾಕ್ಕೋಬೇಕು, ಬದುಕಬೇಕು, ಸಂಚಾರ ಮಾಡಬೇಕು. ಇದೇ ಜೀವನದ ನಿಜವಾದ ಗುರಿಯಲ್ಲ. ಇದೆಲ್ಲವನ್ನು ಮಾಯಾಮಯ ಸುಳ್ಳಾಗಿ ತೋರ್ತಾ ಇದೆ. ಕನಸಿನಲ್ಲಿ ನಮಗೆ ಏನೇನು ತೋರ್ತಾ ಇದೆಯೋ ಎಲ್ಲವೂ ಮಾಯಾಮಯ. ಅದೇ ತರಹ ಎಚ್ಚರದಲ್ಲಿ ತೋರುತ್ತಿರುವ ಎಲ್ಲವನ್ನೂ ನೀನು ಮಾಯಾಮಯ ಎಂದು ತಿಳಿದುಕೊಂಡು ಹಿತ್ವ ಬಿಟ್ಟುಬಿಡು. ಅಭಿಮಾನ ಮಾಡ್ಕೋಬೇಡ, ತಿರಸ್ಕಾರ ಮಾಡಬೇಡ, ಅಭಿಮಾನವನ್ನು ಮಾಡಿಕೊಳ್ಳದೆ ಬ್ರಹ್ಮಪದಂತ್ವಂ ಪ್ರವಿಶ ವಿದಿತ್ವ, ಬ್ರಹ್ಮಪದವನ್ನು ಅರ್ಥ ಮಾಡಿಕೋ. ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮವಿದ ಆಪ್ನೋತಿ ಪರಂ ಸಯೋಹ ವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಮುಮುಕ್ಷು ಜನಗಳಿಗೆ, ಸನ್ಯಾಸಿ ಜನಗಳಿಗೆ, ಜಿಜ್ಞಾಸು ಜನಗಳಿಗೆ, ಅಧ್ಯಾತ್ಮ ಸಾಧಕರಿಗೆ ಇದು ಭಗವತ್ಪಾದ ಶಂಕರಾಚಾರ್ಯರವರ ಸುಂದರವಾದ ಸಂದೇಶ. ಈ ಮಾಯಾ ಪ್ರಪಂಚಕ್ಕೆ ಸಿಲುಕಿಕೊಳ್ಳದೆ ಎಷ್ಟು ಬೇಕೋ ಅಷ್ಟು ವ್ಯವಹಾರವನ್ನು ಮಾಡುತ್ತಾ ಆದಷ್ಟು ನೀನು ವೇದಾಂತ ವಿಚಾರವನ್ನು ಮಾಡುತ್ತಾ ಬ್ರಹ್ಮಪದಂ ತ್ವಂ ವಿದಿತ್ವಾ ಪ್ರವಿಶ, ಬ್ರಹ್ಮಪದವನ್ನು ಅರ್ಥ ಮಾಡಿಕೊಂಡು ನಾನೇ ಬ್ರಹ್ಮವಾಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನವನ್ನು ಪಡೆದುಕೊಂಡು ಕೃತಾರ್ಥನಾಗಪ್ಪ. ಪವಿತ್ರವಾಗಿರುವಂಥ ಮಾನವ ಜನ್ಮದಲ್ಲಿ ಗರ್ವ ಪಡುತ್ತಾ ಮಾನವ ಜನ್ಮವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬೇಡ. ಆತ್ಮಜ್ಞಾನವನ್ನು ಮಾಡಿಕೊಂಡು ಉದ್ಧಾರವಾಗು ಎನ್ನುವಂಥ ಒಂದು ಸಂದೇಶವನ್ನು ಭಗವತ್ಪಾದ ಶಂಕರಾಚಾರ್ಯರವರು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಅದರಂತೆ ನಾವುಗಳು ಯಾವ ಗರ್ವವನ್ನೂ ಮಾಡಿಕೊಳ್ಳದೆ, ಯಾರಿಗೂ ಹಿಂಸೆಯನ್ನು ಮಾಡದೆ, ಅನಾಚಾರ ದುರಾಚಾರದಿಂದ ದೂರರಾಗಿ ಸದಾಚಾರ ಸಂಪನ್ನರಾಗಿ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.